ರಾಜಣ್ಣ ಬಿಜೆಪಿ ನಾಯಕರನ್ನ ಸರಣಿ ಭೇಟಿ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳುತ್ತಿಲ್ಲ. ಹೋಗಿ ಹೋಗಿ ಕೆಎನ್ ರಾಜಣ್ಣ ಹಿಂದೆ ಕೇಸರಿ ಸೇನೆ ಯಾಕೆ ಬಿದ್ದಿದೆ ಅನ್ನೋದು, ಅಥವಾ ಕೇಸರಿ ಸೇನೆ ರಾಜಣ್ಣ ಅವರ ಅಥವಾ ರಾಜೇಂದ್ರ ಅವರ ಹಿಂದೆ ಯಾಕೆ ಬಿದ್ದಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಅಂತ ಪ್ರಭಾವ ಅಂತ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಕೆಎನ್ ರಾಜಣ್ಣರಿಂದ ಅಂತದ್ದೇನ್ ಲಾಭ ಆಗುತ್ತೆ ಬಿಜೆಪಿಗೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆಯ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದಾವೆ. ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಇದೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ ಬೇಕಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ 7% ಎಸ್ಟಿ ಮತದಾರರು ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರಗಳು. ಇದೇ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಬಿಜೆಪಿ. ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಸಮಯವನ್ನ ಕೊಟ್ಟು ಆ ಮೂಲಕ ರಾಜಣ್ಣ ಅವರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಒಂದ್ ವೇಳೆ ರಾಜಣ್ಣ ಏನಾದ್ರೂ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ರಾಜೇಂದ್ರ ಮುಖಾಂತರ ರಾಜಣ್ಣ ಅವರನ್ನ ಸೆಳೆದು ರಾಜಣ್ಣ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ತುಮಕೂರಿನಲ್ಲಿ ತನ್ನ ಪ್ರಭಾವವನ್ನ ಬೀರಬಹುದು ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿದೆಯಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ಹಾಗಾದ್ರೆ ರಾಜಣ್ಣ ಬಿಜೆಪಿ ನಾಯಕರನ್ನ ಸರಣಿ ಭೇಟಿ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳುತ್ತಿಲ್ಲ. ಹೋಗಿ ಹೋಗಿ ಕೆಎನ್ ರಾಜಣ್ಣ ಹಿಂದೆ ಕೇಸರಿ ಸೇನೆ ಯಾಕೆ ಬಿದ್ದಿದೆ ಅನ್ನೋದು, ಅಥವಾ ಕೇಸರಿ ಸೇನೆ ರಾಜಣ್ಣ ಅವರ ಅಥವಾ ರಾಜೇಂದ್ರ ಅವರ ಹಿಂದೆ ಯಾಕೆ ಬಿದ್ದಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಅಂತ ಪ್ರಭಾವ ಅಂತ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಕೆಎನ್ ರಾಜಣ್ಣರಿಂದ ಅಂತದ್ದೇನ್ ಲಾಭ ಆಗುತ್ತೆ ಬಿಜೆಪಿಗೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆಯ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದಾವೆ. ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಇದೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ ಬೇಕಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ 7% ಎಸ್ಟಿ ಮತದಾರರು ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರಗಳು. ಇದೇ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಬಿಜೆಪಿ. ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಸಮಯವನ್ನ ಕೊಟ್ಟು ಆ ಮೂಲಕ ರಾಜಣ್ಣ ಅವರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಒಂದ್ ವೇಳೆ ರಾಜಣ್ಣ ಏನಾದ್ರೂ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ರಾಜೇಂದ್ರ ಮುಖಾಂತರ ರಾಜಣ್ಣ ಅವರನ್ನ ಸೆಳೆದು ರಾಜಣ್ಣ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ತುಮಕೂರಿನಲ್ಲಿ ತನ್ನ ಪ್ರಭಾವವನ್ನ ಬೀರಬಹುದು ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿದೆಯಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ಹಾಗಾದ್ರೆ ರಾಜಣ್ಣ ಬಿಜೆಪಿ ನಾಯಕರನ್ನ ಸರಣಿ ಭೇಟಿ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳುತ್ತಿಲ್ಲ. ಹೋಗಿ ಹೋಗಿ ಕೆಎನ್ ರಾಜಣ್ಣ ಹಿಂದೆ ಕೇಸರಿ ಸೇನೆ ಯಾಕೆ ಬಿದ್ದಿದೆ ಅನ್ನೋದು, ಅಥವಾ ಕೇಸರಿ ಸೇನೆ ರಾಜಣ್ಣ ಅವರ ಅಥವಾ ರಾಜೇಂದ್ರ ಅವರ ಹಿಂದೆ ಯಾಕೆ ಬಿದ್ದಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಅಂತ ಪ್ರಭಾವ ಅಂತ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಕೆಎನ್ ರಾಜಣ್ಣರಿಂದ ಅಂತದ್ದೇನ್ ಲಾಭ ಆಗುತ್ತೆ ಬಿಜೆಪಿಗೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆಯ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದಾವೆ. ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಇದೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ ಬೇಕಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ 7% ಎಸ್ಟಿ ಮತದಾರರು ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರಗಳು. ಇದೇ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಬಿಜೆಪಿ. ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಸಮಯವನ್ನ ಕೊಟ್ಟು ಆ ಮೂಲಕ ರಾಜಣ್ಣ ಅವರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಒಂದ್ ವೇಳೆ ರಾಜಣ್ಣ ಏನಾದ್ರೂ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ರಾಜೇಂದ್ರ ಮುಖಾಂತರ ರಾಜಣ್ಣ ಅವರನ್ನ ಸೆಳೆದು ರಾಜಣ್ಣ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ತುಮಕೂರಿನಲ್ಲಿ ತನ್ನ ಪ್ರಭಾವವನ್ನ ಬೀರಬಹುದು ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿದೆಯಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ಹಾಗಾದ್ರೆ ರಾಜಣ್ಣ
ಬಿಜೆಪಿ ನಾಯಕರನ್ನ ಸರಣಿ ಭೇಟಿ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳುತ್ತಿಲ್ಲ. ಹೋಗಿ ಹೋಗಿ ಕೆಎನ್ ರಾಜಣ್ಣ ಹಿಂದೆ ಕೇಸರಿ ಸೇನೆ ಯಾಕೆ ಬಿದ್ದಿದೆ ಅನ್ನೋದು, ಅಥವಾ ಕೇಸರಿ ಸೇನೆ ರಾಜಣ್ಣ ಅವರ ಅಥವಾ ರಾಜೇಂದ್ರ ಅವರ ಹಿಂದೆ ಯಾಕೆ ಬಿದ್ದಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಅಂತ ಪ್ರಭಾವ ಅಂತ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಕೆಎನ್ ರಾಜಣ್ಣರಿಂದ ಅಂತದ್ದೇನ್ ಲಾಭ ಆಗುತ್ತೆ ಬಿಜೆಪಿಗೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆಯ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದಾವೆ. ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಇದೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ ಬೇಕಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ 7% ಎಸ್ಟಿ ಮತದಾರರು ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರಗಳು. ಇದೇ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಬಿಜೆಪಿ. ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಸಮಯವನ್ನ ಕೊಟ್ಟು ಆ ಮೂಲಕ ರಾಜಣ್ಣ ಅವರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಒಂದ್ ವೇಳೆ ರಾಜಣ್ಣ ಏನಾದ್ರೂ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ರಾಜೇಂದ್ರ ಮುಖಾಂತರ ರಾಜಣ್ಣ ಅವರನ್ನ ಸೆಳೆದು ರಾಜಣ್ಣ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ತುಮಕೂರಿನಲ್ಲಿ ತನ್ನ ಪ್ರಭಾವವನ್ನ ಬೀರಬಹುದು ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿ ಪಾಳೆಯದಲ್ಲಿದೆಯಾ? ಇದೆಲ್ಲವೂ ಈಗ ಇರುವಂತ ಪ್ರಶ್ನೆ. ಹಾಗಾದ್ರೆ ರಾಜಣ್ಣ ಬಿಜೆಪಿ ನಾಯಕರನ್ನ ಸರಣಿ ಭೇಟಿ ಮಾಡಿರುವುದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಬಲಿಷ್ಠ ನಾಯಕರ ಹಿಂದೆ ಬಿಜೆಪಿ ಬೀಳುತ್ತಿಲ್ಲ. ಹೋಗಿ ಹೋಗಿ ಕೆಎನ್ ರಾಜಣ್ಣ ಹಿಂದೆ ಕೇಸರಿ ಸೇನೆ ಯಾಕೆ ಬಿದ್ದಿದೆ ಅನ್ನೋದು, ಅಥವಾ ಕೇಸರಿ ಸೇನೆ ರಾಜಣ್ಣ ಅವರ ಅಥವಾ ರಾಜೇಂದ್ರ ಅವರ ಹಿಂದೆ ಯಾಕೆ ಬಿದ್ದಿದೆ ಅಂತ ಹೇಳಿ ನೋಡ್ತಾ ಹೋದ್ರೆ, ಒಂದೇ ಒಂದು ಜಿಲ್ಲೆಗೆ ಸೀಮಿತವಾಗಿರುವ ಕೆಎನ್ ರಾಜಣ್ಣ ಅವರಿಗೆ ಅಂತ ಪ್ರಭಾವ ಅಂತ ಶಕ್ತಿ ಏನಿದೆ ಅಂತ ಕೇಳಿದ್ರೆ, ಕೆಎನ್ ರಾಜಣ್ಣರಿಂದ ಅಂತದ್ದೇನ್ ಲಾಭ ಆಗುತ್ತೆ ಬಿಜೆಪಿಗೆ ಅಂದ್ಕೊಂಡ್ರೆ ಅದಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ. ಕೆಎನ್ ರಾಜಣ್ಣ ರಾಜ್ಯದ 2ನೇ ಅತಿದೊಡ್ಡ ಜಿಲ್ಲೆಯ ನಾಯಕರು. ತುಮಕೂರು ಜಿಲ್ಲೆಯಲ್ಲಿ ಬರೋಬ್ಬರಿ 12 ಕ್ಷೇತ್ರಗಳಿದಾವೆ. ಪ್ರತಿ ಕ್ಷೇತ್ರದಲ್ಲೂ ಕೆಎನ್ ರಾಜಣ್ಣ ವೋಟ್ ಬ್ಯಾಂಕ್ ಇದೆ. ರಾಜ್ಯ ಬಿಜೆಪಿಗೆ ಓರ್ವ ಅಹಿಂದ ವರ್ಗದ ನಾಯಕ ಬೇಕಾಗಿದೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಪ್ರಬಲ ನಾಯಕ ಕೆಎನ್ ರಾಜಣ್ಣ. ಕರ್ನಾಟಕದಲ್ಲಿ 7% ಎಸ್ಟಿ ಮತದಾರರು ಇದ್ದಾರೆ. ರಾಜ್ಯದ 15 ಕ್ಷೇತ್ರಗಳು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂತಹ ಕ್ಷೇತ್ರಗಳು. ಇದೇ ಕಾರಣಕ್ಕೋಸ್ಕರ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಬಿಜೆಪಿ. ರಾಜಣ್ಣ ಪುತ್ರ ರಾಜೇಂದ್ರ ಅವರಿಗೆ ಅಮಿತ್ ಶಾ ಅವರು ಸಮಯವನ್ನ ಕೊಟ್ಟು ಆ ಮೂಲಕ ರಾಜಣ್ಣ ಅವರನ್ನ ಬಿಜೆಪಿಗೆ ಸೆಳೆಯುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆಯಾ? ಒಂದ್ ವೇಳೆ ರಾಜಣ್ಣ ಏನಾದ್ರೂ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ರಾಜೇಂದ್ರ ಮುಖಾಂತರ ರಾಜಣ್ಣ ಅವರನ್ನ ಸೆಳೆದು ರಾಜಣ್ಣ ಬಿಜೆಪಿಗೆ ಬಂದ್ರು ಅಂತ ಹೇಳಿ ಆದ್ರೆ ತುಮಕೂರಿನಲ್ಲಿ ತನ್ನ ಪ್ರಭಾವವನ್ನ ಬೀರಬಹುದು ಅಥವಾ ತನ್ನ ಬುಡವನ್ನ ಗಟ್ಟಿ ಮಾಡಿಕೊಳ್ಳಬಹುದು ಅನ್ನುವಂತ